ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಆ, ಕಡಿಮೆ ಸಮಯದಲ್ಲಿ ಏನು ನಮ್ಮ ನೋಟಿಫಿಕೇಶನ್ ಸಂಬಂಧಪಟ್ಟಂತ ಸೆಲೆಕ್ಷನ್ ಕ್ರೈಟೀರಿಯಾ ಮತ್ತು ಮೆರಿಟ್ ಕನ್ಸಿಡರೇಷನ್ ಏನು, ಆಯ್ಕೆಗೆ ಅರ್ಹತೆ ಏನು, ಮಾನದಂಡಗಳೇನು, ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನಾವು ಸೆಲೆಕ್ಷನ್ ಆಗಬೇಕಾದ್ರೆ ಏನೇನು ಮಾನದಂಡಗಳನ್ನ ಕ್ರಾಸ್ ಮಾಡಬೇಕು ಅನ್ನೋದನ್ನ ಅತ್ಯಂತ ಕ್ವಿಕ್ ಆಗಿ ನೋಡೋಣ. ಓಕೆನಾ? ಆಯ್ಕೆಯ ಅರ್ಹತೆಯ ಮಾನದಂಡಗಳು ಇದರಲ್ಲಿ 1 and 2 ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಎರಡು ಪತ್ರಿಕೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ದರ್ ಇಸ್ ನೋ ಎಕ್ಸ್ಕ್ಯೂಸ್. ನೆಕ್ಸ್ಟ್, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಒಟ್ಟು ಕನಿಷ್ಠ 35% ಬರಬೇಕು. ಅಂದರೆ ಈಚ್ ಪೇಪರ್ ಯು ಶುಡ್ ಕ್ರಾಸ್ 35%. 100ಕ್ಕೆ 35 ಅಂಕ ಎರಡೂ ಪತ್ರಿಕೆಯಲ್ಲಿ ಬರಬೇಕು. ಇಫ್ ಇನ್ ಕೇಸ್ ಒಂದು ಪತ್ರಿಕೆಯಲ್ಲಿ ನಿಮಗೆ 34 ಬಂತು, ನೋ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಸೆಲೆಕ್ಷನ್ ಕ್ರೈಟೀರಿಯಾ. ಓಕೆ, ಒಂದು ಆಯ್ಕೆ ಅರ್ಹತೆಯನ್ನು ಕಳ್ಕೊಳ್ತೀರಾ. ಆಯ್ಕೆಗೆ ಅರ್ಹತೆ ಆಗ್ಬೇಕಂತಂದ್ರೆ ಆ ಹುದ್ದೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನಿಮ್ಮ ಹೆಸರು ಬರ್ಬೇಕಂತಂದ್ರೆ you cross 35% in each paper. Okay, this is clear. 35% ಎರಡು ಪೇಪರ್ ಬರಬೇಕು, ಇದು ಕ್ಲಿಯರ್. ನೆಕ್ಸ್ಟ್, ಮೆರಿಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ? ಓಕೆ, ಅದಕ್ಕೆ ವೇಟೇಜ್ ಕೊಟ್ಟಿದ್ದಾರಲ್ವಾ ಆಲ್ರೆಡಿ, ಇಲ್ಲಿ ನೋಡಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂಕಗಳು ಅಂದ್ರೆ CET 85%. ಆ ನಂತರ ಏನು UG ಡಿಗ್ರಿ ಏನಿದೆಯಲ್ಲ, BA, BSc, BC ಅಥವಾ ಎನಿ ಡಿಗ್ರಿ, BCom 13%. ದೆನ್ ಪ್ರೊಫೆಷನಲ್ ಡಿಗ್ರಿ, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್, ಅದು ಏನು 2%. ಇದು ವೇಟೇಜ್. ಯಾವ ರೀತಿ ಅಂತ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇದು ಫಸ್ಟ್ ತಿಳ್ಕೊಬೇಕು, ಯಾಕಂತಂದ್ರೆ ಇದು ಜಾಬ್ ಓರಿಯೆಂಟೆಡ್ ಎಕ್ಸಾಮ್ ಆಗಿರೋದ್ರಿಂದ, ನೇಮಕಾತಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಆಗಿರೋದ್ರಿಂದ ಇದ್ರ ಬೇಸ್ ಮೇಲೆ ನಾವು ನಮ್ಮ ಎಕ್ಸಾಮ್ಸ್ನ ಪ್ರಿಪ್ರೇಷನ್ ಮಾಡಬೇಕಾಯ್ತು. ಫಾರ್ ಎಕ್ಸಾಂಪಲ್, ಟೆಟ್ ಆಗಿರ್ಬೋದು ಅಥವಾ ಸ್ಲೆಟ್ ಆಗಿರ್ಬೋದು ಅಥವಾ ನೆಟ್ ಆಗಿರ್ಬೋದು, ಅವೆಲ್ಲ ಎಲಿಜಿಬಿಲಿಟಿ ಎಕ್ಸಾಮ್ಸ್. ಓಕೆನಾ? ಅದು ಈಸಿಯಾಗಿ ನಾವು ಏನೋ ರೈಟಿಂಗ್ ಮಾಡ್ತೀವಿ ಅಥವಾ ಬರಿತೀವಿ, ಓದ್ತೀವಿ. ಬಟ್ ಇದು ಆಗಲ್ಲ. ಇದು ನಾವು ಇಲ್ಲಿ ಏನಿದೆಲ್ಲ ಈ ವೇಟೇಜ್ನ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ವೇಟೇಜ್ ಮೇಲೆ ನಾವು ಸ್ಟಡಿ ಮಟೀರಿಯಲ್ಸ್ನ ಅಥವಾ ನಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಇದು ಇನಿಷಿಯಲ್. ಓಕೆ ಓಕೆ ಇಲ್ಲಿ ನೀವು ನೋಡ್ಬೋದು ಎಷ್ಟು 85%, 13% ಮತ್ತೆ 2% ಇದೆ. UG ಡಿಗ್ರಿ ಇರ್ಬೋದು ಮತ್ತೆ ಪ್ರೊಫೆಷನಲ್ ಡಿಗ್ರಿ ಇರ್ಬೋದು. ಈ 15% ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ಯಾಕಂದ್ರೆ ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಈ ಒಂಥರ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ನಂದು 74 ಎಲ್ಲಿದೆ ಡಿಗ್ರಿ, BA ಡಿಗ್ರಿ ಪರ್ಸೆಂಟೇಜ್ ಇದೆ ಅನ್ಕೊಳ್ಳಿ. ಅದು ಎಷ್ಟು ಪರ್ಸೆಂಟೇಜ್ ವೇಟೇಜು? 13% ವೇಟೇಜ್ ಕೊಡ್ತಾರೆ. ಅಂದರೆ 9.62% ಆಯಿತು. ಅಂದರೆ 9.62% UG ಡಿಗ್ರಿಯಿಂದ ಬಂದಿದೆ. ಆಯ್ತಾ? ಹಾಗಾದ್ರೆ BPED ಎಷ್ಟು? ಫಾರ್ ಎಕ್ಸಾಂಪಲ್ 84 ಅನ್ಕೊಳ್ಳಿ, ಇಂಟು 2 ಡಿವೈಡ್ ಬೈ 100 ಅಂದ್ರೆ ಎಷ್ಟು? 1.68 ಅಂದ್ರೆ 11.3% ಏನಿದೆ ಅಲ್ವಾ, ಆಲ್ರೆಡಿ ಇದು ನನಗೆ ಬಂದಿರುವಂತಹ ಶೇಕಡ ಅಂಕ ಬೇಸ್ಡ್ ಆನ್ UG ಡಿಗ್ರಿ, ಬೇಸ್ಡ್ ಆನ್ ಪ್ರೊಫೆಷನಲ್ ಡಿಗ್ರಿ, ಎನಿ ಡಿಗ್ರಿ. ಓಕೆ, BPED ಆರ್ BEd. ಓಕೆ, ಆ ನಂತರ CET. ಹಾಗಾದ್ರೆ ಸರ್, ನಾನು ಮಿನಿಮಮ್ ಕಟ್ ಆಫ್ ಎಷ್ಟು ನಿಲ್ಲಿಸ್ಬೋದು? ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಎಷ್ಟು ಕೊಟ್ಟಿದ್ದೀನಿ? 100 ಕೊಟ್ಟಿದ್ದೀನಿ. ಓಕೆ, 200 ಅಂಕಗಳಿಗೆ ನಾನು 100 ಅಂಕ ಪಡೆದೀನಿ. ಅದನ್ನ 85ಕ್ಕೆ ವೇಟೇಜ್ ಕೊಟ್ಟಿದ್ದಾರೆ ಅವರು. ಓಕೆನಾ? 85 ಕೊಟ್ಟಾಗ ನನಗೆ 42.50% ಅಂಕವನ್ನ ಗಳಿಸಿದ್ದೀನಿ. ಎಲ್ಲಿ? CETಯಲ್ಲಿ. ಓಕೆ, ಹಾಗಾದ್ರೆ ಅದನ್ನೆಲ್ಲ ಕೂಡಿಸಿದಾಗ ಒಂದು ಪರ್ಸೆಂಟೇಜ್ ಬರುತ್ತೆ. ಟೋಟಲ್ ವೇಟೇಜ್ 100 ಮಾರ್ಕ್ಸಿಗೆ ಅಲ್ವಾ? ಆ ವೇಟೇಜ್ ಎಷ್ಟು? 53.80, 53.80 ಇದೆ. ಹಾಗಾದ್ರೆ CET 100 ತೆಗೆದ್ರೆ ಸಾಕಾ ಸರ್? ಇಲ್ಲ, ಖಂಡಿತವಾಗ್ಲಾಗಲ್ಲ. ಮಿನಿಮಮ್ ಮೆರಿಟ್ ಬರ್ಬೇಕಂತ ಅಂದ್ರೆ ನೀವು ಯಾವುದು 60% ಕ್ರಾಸ್ ಆಗಲೇಬೇಕು. ಅವಾಗ ಏನೋ ಒಂದು ಹೋಪ್ ಇರುತ್ತೆ. ಓಕೆ, 60 ಮೇಲಿದೆ, 60+ ಇದೆ, ಒಂದು ಹೋಪ್ ಇದೆ. ಯಾವುದೋ ಒಂದು ಕ್ಯಾಟಗರಿ ಅಥವಾ ಯಾವುದೋ ಒಂದು ರಿಸರ್ವೇಷನ್ ಕೋಟಾ ಅಥವಾ ಜನರಲ್ ಮೆರಿಟ್ ಅಥವಾ ಯಾವುದೋ ಒಂದು ಇದರಲ್ಲಿ ಆಗುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ 100 ಕೊಟ್ಟಿದ್ದೀನಿ, ಆಯ್ತಾ? 100 ಬಿಟ್ಬಿಡಿ. ಫಾರ್ ಎಕ್ಸಾಂಪಲ್, ನೀವು CET ರುಕ್ ಆರ್ ಕ್ರುಕ್ ಏನು ಕನಿಷ್ಠ ನೀವೆಷ್ಟು ತೆಗಿಬೇಕು? 120 ತೆಗಿರಿ. ಓಕೆ, 120 ಅಂತ ಅನ್ಕೊಳ್ಳಿ, ಡಿವೈಡ್ ಬೈ 200. ಓಕೆ, ಇಂಟು ಎಷ್ಟು ವೇಟೇಜು? 85. ಅಲ್ಲಿಗೆ ನಿಮ್ದು CET ಪರ್ಸೆಂಟೇಜ್ ವೇಟೇಜ್ ಬಂದ್ಬಿಟ್ಟು 51. ಓಕೆ, 51 ಆಗಿದೆ. ಹಾಗಾದ್ರೆ ಸಪೋಸ್ ನಿಮ್ದು ಡಿಗ್ರಿ, ಎನಿ ಡಿಗ್ರಿ
ಯು ಜಿ ಡಿಗ್ರಿ 74% ಅಂಕ ಪಡೆದಿದ್ದೀರಾ. ಎಷ್ಟಕ್ಕೆ? 100ಕ್ಕೆ. ಹಾಗಾದ್ರೆ ಅದೆಲ್ಲ ಕನ್ಸಿಡರ್ ಮಾಡಿದಾಗ ಎಷ್ಟು? 9.62% ಆಯಿತು. ನೆಕ್ಸ್ಟ್ ಕಮ್ಸ್ ಟು ಯುವರ್ ಪ್ರೊಫೆಷನಲ್ ಡಿಗ್ರಿ, ಯಾವುದು BPEd. ಎಷ್ಟು? 84 ಅಂಕ ತೆಗೆದಿರಂತ ಪರ್ಸೆಂಟೇಜ್ ಗಳಿಸಿದಿರ ಅನ್ಕೊಳ್ಳಿ. ಅದನ್ನ ಇಂಟು 2 ಮಾಡಿ, ಡಿವೈಡ್ ಬೈ 100 ಮಾಡಿ. ಅಲ್ಲಿಗೆ ಎಷ್ಟು ಬರುತ್ತೆ? ಒಂದು 1.68 ಬರುತ್ತೆ. ಅಲ್ಲಿಗೆ ಎಷ್ಟು? ಬಂತು? ಅಲ್ಲಿಗೆ ಫಾರ್ ಎಕ್ಸಾಂಪಲ್ 62.3% ಟೋಟಲ್ ಅಗ್ರಿಗೇಟ್ ಆಯಿತು. ಹಾಗಾದ್ರೆ ಒಂದು ಹೋಪ್ ಬರುತ್ತೆ, ನೀವು CET-ಯಲ್ಲಿ 120 ಮಾಡಬೇಕು, ಮಿನಿಮಮ್ 120 ಮಾಡಬೇಕು, 120 ಕ್ರಾಸ್ ಮಾಡಬೇಕು. ಅಷ್ಟು ನಿಮ್ದು ಟಾರ್ಗೆಟ್ ಇದೆ. ಯಾವ ರೀತಿ ನಾವು 35% ಟಾರ್ಗೆಟ್ ಇದೆಯಲ್ಲ, ಅದೇ ಥರ ನೀವು CET-ಯಲ್ಲಿ ಮಿನಿಮಮ್ 120 ಕ್ರಾಸ್ ಮಾಡಿ. ಅಲ್ಲಿಗೆ ನಿಮ್ಮದು ಒಂದು ಹೋಪ್ ಬರುತ್ತೆ. ಯಾವುದೋ ಒಂದು ಕೆಟಗರಿಯಲ್ಲಿ ಅಥವಾ ಯಾವುದೋ ಒಂದು ರಿಸರ್ವೇಷನ್ ಕೋಟಾದಲ್ಲಿ ಅಥವಾ GM ಅಲ್ಲಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಬೇಸ್ಡ್ ಆನ್ ಪ್ರೀವಿಯಸ್ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ಆಯ್ತಾ, ಕಟ್ ಆಫ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಏನಿಲ್ಲ ಅದು 60 ಮೇಲೆ ಕಟ್ ಆಫ್ ನಿಲ್ಲುತ್ತೆ. ಹಾಗಾಗಿ ಈ ಒಂದು ಕ್ರೈಟೀರಿಯಾ ಮೇಲೆ ನೀವು ನಿಮ್ಮ ಸ್ಟಡಿನ ಮಾಡಬೇಕಾಗುತ್ತೆ. ಇದೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಇಲ್ಲಿ ತನಕ ಮಾಡಿದ್ದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದ್ರ ಬೇಸ್ ಮೇಲೆ ನೀವು ಏನೋ ನಿಮ್ಮ ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಷ್ಟು ತೆಗಿಬೇಕು, ಏನು ಮಿನಿಮಮ್ 120 ಟಾರ್ಗೆಟ್ ಇಟ್ಕೊಳ್ಳೇಬೇಕು ನೀವು. ಓಕೆ, ಅದ್ರ ಬೇಸ್ ಮೇಲೆ ನೀವು ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಓಕೆ, ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.